ಗಾಯ್ಸ್, ಇವತ್ತಿನ ಚಾಲೆಂಜ್ ನಲ್ಲಿ 1,00,000 ಸ್ಟೆಪ್ ನ ಕಂಪ್ಲೀಟ್ ಮಾಡಬೇಕು, ಅದು ಕೂಡ 24 ಗಂಟೆಯಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ, ನಾನು ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ? ಸೊ ಗಾಯ್ಸ್, ಟೈಮ್ ಆಗಿದೆ 6 ಗಂಟೆ ಅಂತ. ಆಲ್ರೆಡಿ 600 ಸ್ಟೆಪ್ಸ್ ಅಂತೂ ಕಂಪ್ಲೀಟ್ ಆಗಿದೆ. ನಾನು ಹಂಗೆ ಫೋನಲ್ಲಿ ಕೂಡ ನಾನು ಸ್ಟೆಪ್ಸ್ನ ಹಾಕಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡಲಿಕ್ಕೆ ಫಿಸಿಕಲಿ ಹಾಗೂ ಮೆಂಟಲಿ ಸ್ಟ್ರಾಂಗ್ ಇರೋದು ತುಂಬಾನೇ ಮುಖ್ಯ. ಹಾಗಾಗಿ ನಾನು ಕೆಲವೊಂದು ರನ್ನಿಂಗ್ ಎಕ್ಸರ್ಸೈಸ್ ಹಾಗೂ ಮೆಂಟಲಿ ಸ್ಟ್ರಾಂಗ್ ಇರೋದಕ್ಕೋಸ್ಕರ ಮೆಡಿಟೇಷನ್ ಮಾಡಿದ್ದೆ. ಸೊ ಗಾಯ್ಸ್, ಎಷ್ಟು ಎಕ್ಸೈಟೆಡ್ ಆಗಿದ್ದೀನೋ ಅಷ್ಟೇ ನರ್ವಸ್ ಕೂಡ ಆಗ್ತಿದೆ. ಯಾಕಂದರೆ ನನ್ನ ಮನೇಲಿ ಇರ್ಬೇಕಾದ್ರೆ ನಾನು ಇಷ್ಟು ಬೇಗ ಯಾವತ್ತೂ ಎದ್ದೋನೇ ಅಲ್ಲ. ಹತ್ತತ್ರ ಆಲ್ಮೋಸ್ಟ್ ನಾನು ಬೆಳಿಗ್ಗೆ 8:45 9 ಗಂಟೆಗೆ ಎದ್ದೇಳ್ತಿದ್ದೇನೆ. ಈಗ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ 6 ಗಂಟೆ 6:30 ಅನ್ನೋ ಟೈಮಲ್ಲಿ ಬರ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ 1,00,000 ಸ್ಟೆಪ್ನ ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಕನ್ವರ್ಟ್ ಮಾಡಿ ನೋಡಿದಾಗ 70 ಕಿಲೋಮೀಟರ್ ಬರುತ್ತೆ. ಹಾಗಾಗಿ ನಾನಿರೋ ಜಾಗದಿಂದ ಧರ್ಮಸ್ಥಳದ ಕಡೆ ಹೊರಟೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇಲ್ಲಿ ನನಗೆ ಗುಡ್ ಮಾರ್ನಿಂಗ್ ಆಗುತ್ತೆ, ಇವತ್ತು ಬ್ಯಾಡ್ ಮಾರ್ನಿಂಗ್ ಆಗುತ್ತೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ. ಸ್ವಲ್ಪ ಹೊತ್ತು ನಡೆದ ನಂತರ ನನಗೆ ಅರ್ಥ ಆಗಿದ್ದೇನೆಂದ್ರೆ, ಬಿಸಿಲು ಬರೋದ್ರೊಳಗೆ ನಾನು ಎಷ್ಟಾಗುತ್ತೋ ಅಷ್ಟು ಫಾಸ್ಟ್ ಆಗಿ ಹೋಗ್ಬೇಕಾಗುತ್ತೆ. ಫೈನಲಿ ನನ್ನ 10,000 ಸ್ಟೆಪ್ ಕಂಪ್ಲೀಟ್ ಆಗಿದೆ. ನಾನು ಅನ್ಕೊಂಡದ್ದು ಅಷ್ಟು ಈಸಿ ಇಲ್ಲ, ಇಷ್ಟು ತುಂಬಾನೇ ಕಷ್ಟ ಇದೆ ಇದು. 10,000 ಹೆಜ್ಜೆ ಕಂಪ್ಲೀಟ್ ಮಾಡಿದ ನಂತರ ನನ್ನ ಎನರ್ಜಿ ತುಂಬಾನೇ ಲೋ ಆಗಿತ್ತು. ಹಾಗಾಗಿ ನಾನು ಏನಾದರೂ ತಿನ್ಬೇಕಂತ ಶಾಪ್ನ ಹುಡುಕ್ತಾ ಹೋಗ್ತೀನಿ. ಆದರೆ ನಡೀತಾನೆ ಇದ್ದೀನಿ ಆದ್ರೂ ನಂಗೆ ಏನು ಸಿಗ್ತಾ ಇಲ್ಲ ತಿನ್ನೋಕ್ಕೆ. ಮುಂದೆ ಏನಾದ್ರು ಹೋಟ್ಲ್ ಏನಾದ್ರು ಸಿಗ್ಬೋದು, ಏನಾದ್ರು ಸ್ನ್ಯಾಕ್ಸಿನ ಶಾಪ್ ಏನಾದ್ರು ಸಿಗ್ಬೋದು ಅಂತ ನೋಡ್ತೀನಿ. ಅಲ್ಲೂ ಕೂಡ ಏನು ಸಿಗ್ತಾ ಇಲ್ಲ. ಮುಂದೆ ಹೋಗ್ತಾ ಇದ್ದೀನಿ ನಾನು ಇನ್ನು. ಹಂಗೆ ನಡೀತಾ ನನಗೆ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಬಂತು. ಹತ್ತತ್ರ 1 ಗಂಟೆ ನಡೆದ ನಂತರ ಆಂಜನೇಯ ಬೇಕ್ರಿ ಸಿಕ್ಕಿದೆ. ಇಲ್ಲೇನಾದ್ರು ಸ್ವಲ್ಪ ತಿಂತೀನಿ, ಆಮೇಲೆ ನಾನು ಎನರ್ಜಿನ ರೀಫಿಲ್ ಮಾಡ್ಕೊಂಡು ಮುಂದೆ ಹೋಗ್ತೀನಿ. ಒಂದು ಎಗ್ ಪಪ್ಸ್ ಕೊಡಿ. ನಾನು ಮಾಡ್ತಿರೋ ಈ ಚಾಲೆಂಜ್ ಬಗ್ಗೆ ತುಂಬಾ ಜನ ಪಬ್ಲಿಕ್ ಹತ್ರ ನಾನು ಕೇಳಿದೆ. 24 ಗಂಟೆಲಿ 70 ಕಿಲೋಮೀಟರ್ ಅಂದ್ರೆ 1,00,000 ಸ್ಟೆಪ್ ನಡೆಯೋಕ್ಕಾಗುತ್ತೆ ಏನು? ಹಾಗೆ ಅವರ ರಿಯಾಕ್ಷನ್ ಕೂಡ ಈ ತರ ಇತ್ತು. ತುಂಬಾ ಹಾರ್ಡ್ ಅಲ್ವಾ? ಅಷ್ಟು ಧಾರಾಳ ಆಗುತ್ತೆ. 70 ಕಿಲೋಮೀಟರ್ಸ್ ಪರ್ ಡೇ ಅಂದ್ರೆ ತುಂಬಾ ಹಾರ್ಡ್ ಅಲ್ವಾ? ಅಷ್ಟು. ಈ ಲಿಲ್ಲಿಪುಟ್ ಸ್ಟೂಡೆಂಟ್ಸ್ ಟಾಪಿಕ್ ಇಂದನೇ ಹೊರಗೆ ಬಂದು ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕಾಲಲ್ಲಿ ನಡೀತೀನಿ, ಮೊಬೈಲ್ ನೋಡ್ಕೊಂಡು ಹೋಗ್ತೀನಿ, ಸಾಂಗ್ ಹೇಳ್ಕೊಂಡು ಹೋಗ್ತೀನಿ, ಗಾಡಿಲಿ ಹೋಗ್ತೀವಿ, ನಡ್ಕೊಂಡು ಹೋಗೋದು ಹೇಳಿ, ನಡ್ಕೊಂಡು ಹೋಗ್ತೀವಿ, ಹಂಗೆ ಸಾಂಗ್ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಆಮೇಲೆ ತಿಂಡಿ ತಿನ್ಕೊಂಡು ಹೋಗ್ಬೋದು. ನಿನ್ ಕೈಲಿ ಆಗುತ್ತಾ 70 ಕಿಲೋಮೀಟರ್ ನಡೆಯಕ್ಕೆ? ಈ ಮಕ್ಕಳು ಮಾತು ಕೇಳಿ ದಂಗಾಗೋಗಿತ್ತು. ಇವರು ಮಕ್ಕಳ ಅಥವಾ ಬಲ್ನನ್ ಮಕ್ಕಳ ಅಂತ. ಕೊನೆಗೆ ಈ ಅಂಕಲ್ ನನ್ನ ಮೋಟಿವೇಟ್ ಮಾಡಿದ್ರು. ನಡೆದೇ ನಡೀತೀರಿ, ನಂಬಿಕೆ ಇದೆ, ಭರವಸೆ ಇದೆ. 70 ಕಿಲೋಮೀಟರ್ ಧಾರಾಳಾಗಿ ಹೋಗ್ಬೋದು ನೀವು. ಸೊ ಗಾಯ್ಸ್, ಈ ಟೈಮ್ ಈಗ 12 ಗಂಟೆ ಆಗ್ತಾಯಿದೆ ಮಧ್ಯಾಹ್ನ. ಹಂಗೆ ನಮ್ಮದು 20,000 ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಏನಿಲ್ಲ, ಬಿಸಿಲು ನೋಡ್ತಿದ್ರೆ ತುಂಬ ತಲೆಗೆ ಹೊಡಿತಿದ್ದಾನೆ. ಆಲ್ಮೋಸ್ಟ್ 4 ಗಂಟೆ ಒಳಗಡೆ ನಾವು 50,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. 12 ಗಂಟೆ ನಂತರ ಸೂರ್ಯ ನನ್ನ ನೆತ್ತಿ ಮೇಲೆ ಬಂದಿದ್ದ. ಈ ಬಿಸಿಲಿನಿಂದ ನನಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಹೆಂಗಾದರೂ ಮಾಡಿ ಈ ಬಿಸಿಲಿನಿಂದ ನಾನು ತಪ್ಪಿಸ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಜಾಕೆಟ್ ಇತ್ತಲ್ಲ ಅದನ್ನೇ ತೆಗೆದು ತಲೆಗೆ ಹಾಕೊಂಡು ಹೋಗ್ತಿದ್ದೀನಿ. ಮನೆ ಛತ್ರಿ ಹುಡುಕ್ತೆ, ಛತ್ರಿ ಎಲ್ಲೂ ಸಿಕ್ಕಲಿಲ್ಲ. ಈಗ ನನ್ನ ಫ್ರೆಂಡಿಗೆ ಹೇಳಿದ್ದೀನಿ ಛತ್ರಿ ತರೋಕ್ಕೆ. ಅವನೀಗ ಅವನ ಮನೆಯಿಂದ ಛತ್ರಿ ತರ್ತಿದ್ದಾನೆ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ ಚಂದ ಛತ್ರಿ. ತಗೊಳಪ್ಪ ನೀನ್ ಛತ್ರಿ. ಏನ್ ವಿಡಿಯೋ ಮಾಡ್ತಿದ್ಯಾ ಇವತ್ತು? 1,00,000 ಸ್ಟೆಪ್ ಚಾಲೆಂಜ್. ಆ ವಿಡಿಯೋ ಯಾಕಪ್ಪ ಇವಾಗ? ಹೌದಾ? ಹಂಗಾರೆ ಬಾ ನೋಡ. ನೋಡಿದ್ಯಲ್ಲ ಸ್ಕೂಲಲ್ಲಿ ಎಷ್ಟೊಂದು ರನ್ನರ್ ಪ್ಲೇಯರ್ ಅಂತ ನಾನು. ನೋಡೋಣ ಈಗ ತಾಕತ್ತಿದ್ರ ಬಾ. ನಾನೊಬ್ಬ ರನ್ನರ್ ರೀ, ನನ್ ಜೊತೆ ನಡೆಯಕ್ಕೂ ಓಡಕ್ಕೂ ಆಗಲ್ಲ. ಗಾಡಿ ಬಿಟ್ಟು ಬಾ ನೋಡೋಣ ಎಂತ ಅಂತ. ನಿನ್ ಗಾಡಿ ಮೇಲೆ ಬರಲ್ಲ, ನೀನ್ ಎಲ್ಲಿ ಬರ್ತೀನಿ? ಬಾ ಸೈಡಿಗೆ ಹೋಗಿ ಬಾ ನೋಡೋಣ. ಬಾರೋ ಬೇಗ ಮಾರ್ಯ, ನನ್ ಕೈಯಲ್ಲಿ ಆಗ್ತಾನೆ ಇಲ್ಲ. ಮತ್ತೆ ಹೇಳ್ದೆ ಅವಾಗಲೇ ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಾನು ಡಾನ್ ಸ್ಕೂಲಲ್ಲೆಲ್ಲ ಹಂಗ್ ಹೊಡಿದ್ದೀನಿ ಹಿಂಗೆ ಹೊಡಿದ್ದೀನಿ ಅಂತ. ಬೇರೆ ವಾಟ್ರು ತಂದಿಲ್ಲ, ಏನ್ ಮಾಡ್ಲಿ ನಾನು? ಎಲ್ಲ ಏನು ಇಲ್ಲ, ಜಸ್ಟ್ ಹೋಗೋ ಮಾರ್ಯ, ನಾನು ಎಂದಿಂದ ಹೋಗ್ಬಿಡ್ತೀನಿ ಬೇಕಾದ್ರೆ. ನಾ ಬರೋದೆಲ್ಲ, ಹೋಗಪ್ಪ ಮಾರ್ಯ. ನೀನು ಒಳ್ಳೆ ಕಾಡ್ ಮನುಷ್ಯ ಓಡ್ದಂಗ್ ಓಡ್ತಿದೀಯ. ಆಗಲ್ಲ ಅಂದಾಗ ಸುಮ್ಮನೆ ಬಿಡ್ಬೇಕು. ಬಾಯಲ್ಲಿಂದ ಬಂತು ಅಂತ ಅದನ್ನೇ ಇಟ್ಟಂಗ್ ಕೂರ್ಬೇಕಾ? ಆದ್ರೂ ನೀನ್ ಯಾಕೋ ಮಾರ್ಯ ಈ ತರ ಚಾಲೆಂಜ್ ಎಲ್ಲ ಮಾಡ್ತಿದ್ಯಾ?
ನನ್ನ ಜನಗಳಿಗೆ ತೋರಿಸ್ಬೇಕು. ಹಳೆ ಕಾಲದವರೆಲ್ಲ ಮುದ್ದೆ ಮುರಿಯೋರೆಲ್ಲ ಸುಮಾರು ಕಿಲೋಮೀಟ್ರ್ ನಡೆದಾಡ್ತಿದ್ರಲ್ಲ, ಹಂಗೆ ನಾನು ಈ ಚಾಲೆಂಜ್ ತೋರಿಸ್ಬೇಕು ಅಂತೇಳಿ ಈಗಿನ ಕಾಲದವ್ರು ಹಳೆ ಕಾಲದವ್ರು ಒಬ್ಬರಲ್ಲ ಈಗಿನವರು ನಡೀತಾರ ಅನ್ನೋದು ತೋರ್ಸಕ್ಕೆ ನಾನು ಮಾಡ್ತಾರೆ ಈ ಚಾಲೆಂಜು. ನೀನು ನೋಡಿದ್ರೆ ಹರ್ಕೊಂಡು ಹೋದಂಗಾಗಿ. ಟೈಮ್ ಆಯ್ತು, ನಡಿ ಹೋಗೋಣ. ಎಲ್ಲಿ ಹೋಗೋದು? ಹೋಗಪ್ಪ, ನೀನು ಒಬ್ಬನೇ ಹೋಗು. ನಾನು ಹೇಳಿದ್ನಲ್ಲ ಯಾವ್ದೊಂದು ಗಾಡಿ ಹತ್ತಾಕೊಂಡು ಹೋಗ್ತೀನಿ, ನನ್ನ ಕೈಯಲ್ಲಾಗಲ್ಲ. ಬಾಯ್. ಯಾರಲ್ಲೂ ನಾಳೆ ಮಕ್ಕಂಬಿಟ್ಟಿಯಾ? ಬಾ ಹೋಗೋಣ ನಾವು. ಇಲ್ಲ, ನನ್ನ ಜನಕ್ಕೆ ನಾನು ಎಷ್ಟು ಹಂಗಿದ್ದೀನಿ ಅಂತ ತೋರಿಸ್ಬೇಕಂತ ಹೋಗ್ತಿದ್ದೀನಿ. ನನ್ನ ಜೊತೆ ಬಂದಿದ್ದ ಫ್ರೆಂಡ್ಸ್ ಎಲ್ಲ ಹೋಗಾಯ್ತು. ಇಲ್ಲಿಂದ ನಾನು ಒಬ್ಬನೇ ಹೋಗ್ಬೇಕು. ಈಸಿ ಅಂದ್ಕೊಂಡು ಬಂದಿದ್ದೆ ಚಾಲೆಂಜು, ಆದರೆ ನಾನು ಅಂದ್ಕೊಂಡಂಗೆ ಚಾಲೆಂಜ್ ಅಂತೂ ಅಷ್ಟು ಈಸಿ ಇಲ್ಲ. ಫಿಸಿಕಲ್ ಸ್ಟ್ರೆಂತ್ ಜೊತೆ ಹಂಗೆ ಮೆಂಟಲಿ ಸ್ಟ್ರೆಂತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ ಸ್ಟ್ರೆಂತ್ಗಿಂತ ಮೆಂಟಲಿ ಸ್ಟ್ರೆಂತ್ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಇದು. ಇಲ್ಲಿ ನನ್ನ ಟಾರ್ಗೆಟ್ ಇದ್ದಿದ್ದು ಸಂಜೆಯೊಳಗೆ ಹೇಗಾದರೂ ಮಾಡಿ 50,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕಂತ. ಆದರೆ ತುಂಬಾ ಪ್ರಯತ್ನ ಪಟ್ಟೆ, ಆದರೆ ನನ್ನ ಕೈಲಿ ಆಗಲಿಲ್ಲ. ಬೆಟ್ಟ ಎಲ್ಲ ಹತ್ತಿ ಇಳ್ದು ಆಲ್ಮೋಸ್ಟು ಎಲ್ಲ ನಾನು ಹತ್ತಿ ಇಳಿಯೋದ್ರಿಂದ ರೋಡ್ ಇರೋದು ಒಂದ್ಸರಿ ಮೇಲೆ ಹೋಗುತ್ತೆ, ಒಂದ್ಸರಿ ಕೆಳಗೆ ಬರುತ್ತೆ. ಹಂಗಾಗಿದ್ರಿಂದ ಸಂಜೆ 5 ಗಂಟೆ ಅಷ್ಟರೊಳಗೆ ನನ್ನ ಕೈಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಾನು ಸಂಜೆ ಒಂದು 7:30-8 ಗಂಟೆ ಅಷ್ಟಿಗಾರು ನಾನು 50,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ನೋಡೋಣ. ಏನಿಲ್ಲ, ಈಗ ಆಲ್ಮೋಸ್ಟ್ ನಾನು ಹೋಗಲೇಬೇಕು. ಯಾಕಂದರೆ ಈಗ ಸಂಜೆ ಕತ್ಲೆ ಆಗೋ ಅಷ್ಟಿಗೆ ಎಲ್ಲಿ ಊರು ಸಿಗುತ್ತೋ ಆ ಜಾಗಕ್ಕೆ ಹೋಗಬೇಕು. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ರಾತ್ರಿ 7:30 ಅಷ್ಟಿಗೆ ನಾನು ಆದಷ್ಟು ಫಾಸ್ಟಾಗಿ ಹೋಗೋಕೆ ಟ್ರೈ ಮಾಡಬೇಕು. ನನಗೆ ಎಷ್ಟಾಗುತ್ತೆ ಅಷ್ಟು ಫಾಸ್ಟಾಗಿ ನಾನು ಹೋಗೋಕೆ ಟ್ರೈ ಮಾಡ್ತೀನಿ. ಸಾಧ್ಯ ಆದರೆ ನಾನು ಓಡೋಕ್ಕೆ ಕೂಡ ಪ್ರಯತ್ನ ಪಡ್ತೀನಿ. ಬನ್ನಿ ಹೋಗೋಣ. ನಾನು ಆದಷ್ಟು ಹುಷಾರಾಗಿ ಹೋಗ್ಬೇಕು. ರೋಡ್ ಸೆಂಟ್ರಲ್ಲೆಲ್ಲ ಹೋಗೋದೆಲ್ಲ ಸರಿ ಹೋಗಲ್ಲ, ಯಾಕಂದರೆ ವೆಹಿಕಲ್ಗಳೆಲ್ಲ ಬರ್ತಾ ಇರುತ್ತಲ್ಲ. ಹಂಗಾಗಿ ನಾನು ಆದಷ್ಟು ಎಷ್ಟು ಸೈಡಲ್ಲಿ ಇರ್ತೀನೋ ಅಷ್ಟು ನನಗೆ ಒಳ್ಳೆಯದು. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ರಸ್ತೆ ಬದಿಯಲ್ಲಿ ನಡೆಯುವಾಗ ಅಪರಿಚಿತ ವ್ಯಕ್ತಿ ಕಾರಿನಿಂದ ನನ್ನ ಕ್ಯಾಮ್ರಾನ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಹಾಗೆಯೇ ರಸ್ತೆ ಮಧ್ಯೆ ನಡೆಯುವಾಗ ಈ ಬೋರ್ಡ್ನ ನೋಡಿ ಆದಷ್ಟು ಬೇಗ ಈ ಹಿಲ್ ಸ್ಟೇಷನ್ನ ದಾಟಬೇಕಂತ ಎದ್ನೋ ಅಂತ ಪಲಾಯನ ಮಾಡ್ತೀನಿ. ರಸ್ತೆಯ ಮಧ್ಯದಲ್ಲಿ ಅಲ್ಲಲ್ಲಿ ರಸ್ತೆ ಕುಸಿದಿದ್ದ ಕಾರಣದಿಂದ ದುರಸ್ತಿ ಮಾಡ್ತಾ ಇದ್ರು. ಹಾಗಾಗಿ ರಸ್ತೆ ಮಧ್ಯೆ ವಾಹನಗಳ ಧೂಳು ನನಗೆ ತುಂಬಾ ತೊಂದರೆ ಮಾಡ್ತಾ ಇತ್ತು. ಇಷ್ಟೆಲ್ಲ ಕಷ್ಟಗಳ ನಡುವೆ ನಾನು ಅನ್ಕೊಂಡಿರೋ ಡೆಸ್ಟಿನೇಷನ್ನ ತಲುಪಿ ನನ್ನ 1 ಲಕ್ಷ ಸ್ಟೆಪ್ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.